ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಜಾತ್ರೆಯು ಬಹುದಿನಗಳಿಂದ ಮೈಮರೆಯಲ್ಲಿ ನಾವು ಉದ್ಯೋಗಿಗಳ ನಮ್ಮ KPC ಎಂಪ್ಲಾಯೀಸ್ ಇದ್ದಾರಲ್ಲ ಉದ್ಯೋಗಿಗಳೆಲ್ಲ ಸೇರ್ಕೊಂಡು ಒಂದು ಸಂಘ ಮಾಡ್ಕೊಂಡಿದ್ದೀವಿ. ಆ ಸಂಘದಿಂದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ 70ನೇ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ ಸರ್. ಶಕ್ತಿವಾಹಿನಿ ಕನ್ನಡ ಬಳಗ ಮತ್ತು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಸಹಯೋಗದೊಂದಿಗೆ ಇವತ್ತು 70ನೇ ಕನ್ನಡ ರಾಜ್ಯೋತ್ಸವವನ್ನು ಇದಕ್ಕೆ ಜನಾಧ್ಯಕ್ಷತೆಯನ್ನು ನಮ್ಮ ಸರ್ಕಾರದ ಅಪರ ಕಾರ್ಯದರ್ಶಿಗಳಾದ ಗೌರಗುಪ್ತಾ ಸಾಹೇಬರು ಹಾಗೆ ಸ್ಮಾರಕ ಅಧ್ಯಕ್ಷರು, ಅದರ ಜೊತೆಗೆ ನಮ್ಮ ತಾಂತ್ರಿಕ ನಿರ್ದೇಶಕರು ಮತ್ತು ಹಣಕಾಸು ನಿರ್ದೇಶಕರು, ಅದರ ಜೊತೆಗೆ ನಮ್ಮ ಪ್ರಧಾನ ಪ್ರಬಂಧಕರಾದ ಡಾಕ್ಟರ್ ಆಶಾ ಮೇಡಮ್ ಇದ್ದಾರೆ, ಅವರು ಕರ್ನಾಟಕ ಅಧ್ಯಕ್ಷರು. ಅದರ ಜೊತೆ ಈ ಕಾರ್ಯಕ್ರಮ ನಮ್ಮ ಎಲ್ಲ ಉದ್ಯೋಗಿಗಳಿಗೆ ಮತ್ತು ಕರ್ನಾಟಕ ನಿಗಮ ನಿಯಮಿತ ಉದ್ಯೋಗಿಗಳಿಗಾಗಿ ಆಯೋಜಿಸಲಾಗಿದ್ದು, ಇದರಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆದ ಮೇಲೆ ಸ್ಟೇಜ್ ಪ್ರೋಗ್ರಾಮ್ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಎಲ್ಲ ಏನು ನಮ್ಮ 70ನೇ ಕನ್ನಡ ರಾಜ್ಯೋತ್ಸವ ಇದೆ ಈ ಕರ್ನಾಟಕದಲ್ಲಿ ವಿಜೃಂಭಣೆಯಿಂದ ಆಚರಿಸೋದು ನಾವು ನಮ್ಮ ನಿಗಮದಿಂದ ಆಚರಿಸ್ತೀವಿ. ಎಲ್ಲರಿಗೂ ಕನ್ನಡ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಹೆಸರು RK ಜಯಸೂರ್ಯ. ನಮ್ಮ ಹೆಮ್ಮೆಯ ಕರ್ನಾಟಕ ವಿದ್ಯುತ್ ನಿಗಮದ ವತಿಯಿಂದ 70ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಿದ್ದೇವೆ. ಅತಿ ವಿಜೃಂಭಣೆಯನ್ನು ಆಚರಿಸಲಿದ್ದೇವೆ. ನಮ್ಮ ಉದ್ಯೋಗಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವುದಕ್ಕಾಗಿ ಪ್ರತಿ ವರ್ಷ ಏನಪ್ಪ ಅಂದರೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ನಮ್ಮ ಶಕ್ತಿವಾಹಿನಿ ಕನ್ನಡ ಬಳಗದ ವತಿಯಿಂದ ನಾವು ಪದಾಧಿಕಾರಿಗಳು ನಮ್ಮ ಕರ್ನಾಟಕ ವಿದ್ಯುತ್ ನಿಗಮವು ನಮ್ಮೆಲ್ಲರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಕನ್ನಡಾಂಬೆಗೆ ಮತ್ತು ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಉತ್ತಮ ಮೆರುಗನ್ನು ನೀಡಲು ಪ್ರೋತ್ಸಾಹಿಸುತ್ತಾ ನಮ್ಮ ಕನ್ನಡ ಬಳಗ ಶಕ್ತಿವಾಹಿನಿ ಕನ್ನಡ ಬಳಗಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಮತ್ತು ಈ ಒಂದು ಪ್ರೋತ್ಸಾಹಕ್ಕೆ ನಮ್ಮ ಕನ್ನಡ ಬಳಗದ ವತಿಯಿಂದ ನಾವು ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ಚಿರಋಣಿಯಾಗಿರುತ್ತೇವೆ. ಮತ್ತು ಇದೇ ರೀತಿ ಪ್ರತಿ ವರ್ಷವೂ ಇನ್ನೂ ಹೆಚ್ಚು ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಗಳು ನೆರವೇರಲಿ ಮತ್ತು ಈ ಕಾರ್ಯಕ್ರಮಕ್ಕೆ ನೆರವಾದಂಥ ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅವರಿಗೆ ಆಭಾರಿಯಾಗಿರುತ್ತೇವೆ ಎಂದು ಈ ಮೂಲಕ ಬರುತ್ತೇವೆ. ಕನ್ನಡ ಮಾತಿಗೆ ಜೈ, ಕನ್ನಡಾಂಬೆಗೆ ಜೈ, ಜೈ ಭುವನೇಶ್ವರಿಗೆ ಜೈ ಭುವನೇಶ್ವರಿ.